ಹೇಳನ ಅವ ಹೇಳಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪ್ರಾದಿನನು. ಎದುರನಂತ ಭಕ್ತನು ಆತನಿಗೆ ಮತ್ತಾರಿವರು. ಈ ದಿವಸ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ದಿನ ನಮ್ಮ ಮಂದಿರಕ್ಕೆ ಬಂದೇವರನು. ನೀನು ಚಿಂತಿಸಬೇಡ, ಹೋಗು ಮತ್ತು ಸತ್ಕಾರಕ್ಕೆ ಸಿದ್ಧಪಡಿಸು. ಕುಲಚಲವೆಂಬ ಗದಡಿನ ಪಾಂತ ಆ ಬಂಡ ಭೀಮನು ಪಾಂಡವನ್ನು ಚಂಡಾಡಿ ಬೇಸಿ ರಕ್ತಪಾನ ಮಾಡದೆ ಕೊನೆಗೊಳ್ಳದು. ಹೇಗಿರುವಾಗ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪದು. ರಾತ್ಮರಾಜ ದ್ರೋಹಿಗಳ ಪದವು ರಾತ್ಮರಾಜ ದ್ರೋಹಿಗಳ ಪದವು ಮುರಿದ ನೀಕ್ಷಣ ಅಖಂಡ ಪಡೆದ ಪದಾನ್ನ ಭೀಮನ ಅಖಂಡ ಪಡೆದ ಪದಾನ್ನ ಭೀಮನ ಮಣ್ಣೆ ಬೆಳೆದು ಚೆಂಡಲಾಡಿ ತೆಗೆದುಕೊಳ್ಳ ಮಣ್ಣ ಬೆಳೆದು ಚೆಂಡಲಾಡಿ ತೆಗೆದುಕೊಳ್ಳ ಅಭಿಮಾನಿಸು ನಿನಾದ. ತಮ್ಮನನ್ನು ಸಮಾಧಾನ ಮಾಡಲು ನನಗೂ ಒಂದೊಂದು ಸಾರಿ ದುಸ್ಸಾಹಾಯ ಎನಿಸುವುದು. ಮಜ ಗಜಗಳು ಎಷ್ಟೇ ಇದ್ದರೂ ಈ ಸಿಂಹಕ್ಕೆ ಸರಿಸಾಟಿಯೇ. ಈಗ ಕೃಷ್ಣ ಸಂಧಾನಕ್ಕೆ ಸಂತೈಸುವುದೇ ಅಥವಾ ನಿರಾಕರಿಸುವುದೇ? ಕೃಷ್ಣನು ಶಾಂತಿಗಾಗಿ ಬಂದವನಲ್ಲ ಕೌರವೇಶ್ವರ. ಆಗಿದ್ದ ಪಕ್ಷದಲ್ಲಿ ಈ ಕೌರವೇಂದ್ರನ ವೈಭವವನ್ನು ತೃಣೀಕರಿಸಿ ಆ ಮುರುಕುಲು ಜೋಪಡಿಯ ವಿದುರನ ಗುರುಸಲನ್ನು ಆಶ್ರಯಿಸಿದ್ದನೇ ಕೌರವೇಶ್ವರ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ. ನೀನಿದನ್ನು ಹೇಗೆ ಸಹಿಸುವೆ? ಕೃಷ್ಣನ ಮೇಲೆ ನಿನಗೆ ಇಷ್ಟೊಂದು ದ್ವೇಷವಾಗಿ ಸಕುಣಿ. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಆತನು ಈ ಭರತ ವರ್ಷದಲ್ಲಿ ಕ್ಷತ್ರಿಯನ್ನು ನಿರ್ಮೂಲ ಮಾಡಲೆಂದೇ ಅವತರಿಸಿರುವನು. ಆತನನ್ನು ಯಾರು ಭಯ ವೃತ್ತಿಯಿಂದ ಪೂಜಿಸುವರೋ ಅಂತವರನ್ನೇ ನಿರ್ಮೂಲ ಮಾಡಿಬಿಡುವನು. ಅಲ್ಲವಯ್ಯ, ಶಿಶುಪಾಲ, ದಂತವಕ್ರ, ಕಂಸ ಇವರೆಲ್ಲರೂ ಎಂತಹ ಆಪ್ತ ಮಿತ್ರರಯ್ಯ. ಅಂತವರನ್ನೇ ಕಾರಣವಿಲ್ಲದೆ ಧ್ವಂಸ ಮಾಡಿದನು. ಕಂಸನನ್ನು ವಧಿಸಿ ಹರಳು ಮರಳು ಮುದುಕನಾದ ಆ ಉಗ್ರಸೇನನನ್ನು ಸಿಂಹಾಸನ ಮೇಲೆ ಕುಳ್ಳಿರಿಸಿ ತನ್ನ ಸಹೋದರರನ್ನು ಸುರಪಾನಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತನ್ನ ಕೈವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆ ಕೌರವೇಶ್ವರ. ಆಘಾತರನ್ನು ಧೋರಿಕೆ ಕಳಿಸಿದೆ. ನಂದ ಗೋಪಾಲನ ಮನೆ ಬಾಗಿಲಲ್ಲಿ ಎಂತು ಸಹಾಯವನ್ನು ಕೇಳದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಒಂದು ಉದ್ದೇಶವಿತ್ತು. ಏನು ಭಾವದಿಂದ ಉದ್ದೇಶ? ಕಾಳ ಸರ್ಪದ ವಿಷದ ಹಾಲನ್ನು ಕಿತ್ತು ಒಡನೆ ಸರಸವಾಡಬಹುದಲ್ಲವೇ ಸುಯೋಧನ? ನಿಜ ಮಾವ. ಕೃಷ್ಣನಿಗಿಂತ ಅವನ ವಿಜಯೋನ್ಮುಖ ಯಾದವ ಸೈನ್ಯವೇ ನಿನಗೆ ಎಷ್ಟು ಅವಶ್ಯಕವಿತ್ತು ಸುಯೋಧನ. ಆದರೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಹತ್ತಿರ ಬಂದಿದ್ದರೆ ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನಿಶ್ಚಂಕೋಶವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ಸಂಕಟದಿಂದ ಪಾರು ಮಾಡಿದನು ಸುಯೋಧನ. ಇಷ್ಟನ್ನು ನೀನು ಹೇಳಿದಂತೆ ವಂಚನೆ ಇರಬಹುದು. ಆದರೆ ಇಷ್ಟನ ಮೇಲಿಂದ ದೇಶದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗದಲ್ಲವೇ? ಪಾಪ ಪಾಪ ಪುಣ್ಯ ದಯಾ ದಾಕ್ಷಿಣ್ಯ ಇವೆಲ್ಲವನ್ನು ಎಂದಿನಿಂದ ಅಭ್ಯಾಸ ಮಾಡಿಕೊಂಡೆ ಸುಯೋಧನ. ಪಾಂಡವರು ಆ ಶ್ರೀಕೃಷ್ಣನ ಆಜ್ಞಾಪಾಲಕರು.
ಇದ್ದರೂ ಇರಬಹುದು. ಕೃಷ್ಣನಿಂದ ಆ ಪಾಂಡವರನ್ನು ಬೇರ್ಪಡಿಸಲಾಗದು. ಅದೇಗೆ ಮಾವ? ಅವರು ಈ ರಾಜ್ಯದ ಮೇಲಿನ ಹಕ್ಕು ಬಾಧ್ಯತೆಗಳೆಲ್ಲವನ್ನು ಪಗಡೆಯಾಟದಲ್ಲೇ ನಷ್ಟ ಮಾಡಿಕೊಂಡರು. ಅಂದ ಮೇಲೆ ಅವರು ಪುನಃ ಅದನ್ನು ಹೊಂದುವುದು ಎಂದರೇನು? ನಿಜ ಮಾವ, ಸಾಧ್ಯವಿಲ್ಲ. ಅದನ್ನು ಬಿಟ್ಟು ಕ್ಷತ್ರಿಯವೀರರ ಅನುರಕ್ತಳಾದ ಈ ಕುರುಭೂಮಿಯನ್ನು ಭಿಕ್ಷುಕರ ಯಾಚನಾಂಜಿಯಲ್ಲಿಡುವುದು ಉಚಿತವಲ್ಲ ಸುಯೋಧನ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುವುದಾದರೆ ಅದು ರಣಕ್ಷೇತ್ರದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕಯ್ಯ ದೇಹಿ ದೇಹಿ ದೇಹಿ. ಸರಿ ಹೇಳಿ ಸೋಬಲ ರಾಜ, ಇದ್ದರ ಹೊತ್ತಾಗಿ ಆ ಪಾಂಡವರಿಗೆ ಒಂದು ಸೂಚಿ ಮನೆಯಷ್ಟು ನೆಲವನ್ನು ಕೊಡಲಾಗದು. ಅಷ್ಟು ಮಾತ್ರವಲ್ಲ, ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದಯ್ಯ. ಏನು ಭಾವ ನಿನ್ನ ಸಲಹೆ? ಅದನ್ನು ಭಾವ, ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನು ಏನು ಮಾಡುದ ಭಾವವಾದ ಸಗಳ. ಕುರುಕುಲ ಕೀಟವೇ ತೊಲಗು. ಸಹೋದರರಿಗೆ ತನ್ನ ರಾಜ್ಯವನ್ನು ಭಾಗ ಮಾಡಿ ಕೊಡದೆ ತಾನೇ ಅನುಭವಿಸಬೇಕೆಂಬ ಆಸೆ ಹೊತ್ತಿರುವ ಕುರುಕುಲ ಕೀಟವೇ ತೊಲಗು. ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ತಿಳಿದಿರುವೆಯ ಮೂಢ? ಶ ಎಂದರೆ ಶಪಥ, ಕು ಎಂದರೆ ಕುತಂತ್ರ, ನೀ ಎಂದರೆ ನಿನ್ನವರಿಂದಲೇ. ಎಲ್ಲವೋ ಸುಯೋಧನ, ನೀನು ನಿನ್ನ ಹೆಂಡತಿಯಾದ ಭಾನುಮತಿಯ ಸೀರೆಯ ಸರಗಿನ ಹಡಿಯಲ್ಲಿ ಅಡಗಿದ್ದರೂ ಬಿಡುವುದಿಲ್ಲವೋ? ನಿನ್ನನ್ನು ಸೆಳೆತಂದು ಕುರುಕ್ಷೇತ್ರದ ರಣಮಾರಿಗೆ ಆಹುತಿಯನ್ನು ಕೊಡದ ಹೊರತು ಈ ಶೋಭನರಾಜ ಶಕುನಿಗೆ ಎಲ್ಲಿರುವುದು ನೆಮ್ಮದಿ? ಎಲ್ಲಿರುವುದು ಆನಂದ? ಆನಂದ 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 ಈ ಶಕುನಿಗೆ ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ.
ಪರಮಾನಂದ ಈ ಕುರುಕ್ಷೇತ್ರದಿಂದ ಕೌರವ ಕುರಿಗಳ ಕೊಪ್ಪಿಸುವೆ ಆ ಕುರಿಯನ್ನು ರಣದಲ್ಲಿ ಕೊಡುವೆ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ ಆನಂದ. ಪವಸಾಗರವಾ ದಾಟಿಸೋ ತಂದೆ ಬಾದ ಬಂಧನದಿ ಸಿಲುಕಿ ನಾನೊಂದೇ ಕಡಲಲ್ಲಿ ಹಲೆ ಹಲೆ ಹೇಳುತ್ತಾ ಬೀಳುತ್ತಾ ಸಾಗೆ ಹಲೆ ಹಲೆ ಹೇಳುತ್ತಾ ಬೀಳುತ್ತಾ ಸಾಗಿ ತಾಮಸವೇ ಕಾಣೆಯು ದೇವಾ ತಾಮಸವೇ ಕಾಣೆಯು ದೇವಾ ಭವಸಾಗರವಾ ದಾಟಿಸುತ್ತಲಿರುವೆ ಪಾದೆ ಬಂದಯದಿ ಸಿಲುಕಿ ನಾನೊಂದೇ ಕೃಷ್ಣ ಕೃಷ್ಣ ಪರಮಾತ್ಮ, ನಾನು ಮಾಡಿದ ಪಾಪಕರ್ಮವು ಬಹಳ ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷನು ಅಭಯಸ್ತವನು ನೀಡುವನು, ಸಕಲ ಜೀವಿಗಳಿಗೆ ಆಧಾರನು, ಸಮಸ್ತಕ್ಕೆ ಕರ್ತನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಸಹಸ್ರಾರು ವರ್ಷ ಜಡಶಿಲಿಯಾಗಿ ಬಿದ್ದಿದ್ದ ಯಾವ ಅಹಲ್ಯೆಯ ಶಾಪವು ಯಾವ ಪುಣ್ಯ ಪಾದ ಸ್ಪರ್ಶದಿಂದ ವಿಮೋಚನೆಯಾಯಿತು, ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ಹೋಗುವಾಗ ಈ ದೀನಾದನನ್ನು ಜ್ಞಾಪಿಸಿಕೊಳ್ಳುವನು. ಪರಮಾತ್ಮ ಪರಮಾತ್ಮ ನಿನ್ನ ಮಂಗಳ ಸ್ವರೂಪವನ್ನು ಅರಿತು ಸಿದ್ಧಿಯನ್ನು ಪಡೆಯುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉದ್ಧರಿಸಿಕೊಳ್ಳುವುದು. ಪರಮಾತ್ಮ ಇದೋ ನಿನಗೆ ಅರ್ಪಿತವಾಗಲಿ ದೇವ.
ಕೃಷ್ಣ ಮುಕುಂದ ಮಧುಸೂದನ ಮುರಹರಿ ಕೃಷ್ಣ ಪರಮಾತ್ಮ ಬಕುತರ ಮೊರೆ ಹಾಲಿಸಿ ಶೌರಿ जमाला रुक्मिणी लोला वारी जमाला वरगुणशीला वसुदेव बाला वरगुणशीला वसुदेव बाला ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಪರಮಾತ್ಮ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರ್ಶನ जलोचना दर्शन तारा तोरे केली पारया मुरारी बकुतरा मोरे हालिसी चौरी मोरे केली पारया मोरे केली पारया मोरे केली पारया ಎನ್ನ ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನ ಪೋಲ್ವ ಶತವಂದನವಯ್ಯ ಶತಪತ್ರ ದಳನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸೀಜಾಕ್ಷ ಪರಮಾತ್ಮ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದಯ ದರಸ ಕೋಟಿ ವಂದನವಯ್ಯ ಮುತುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ಓಂ ನಮಃ
ಕರುಳನು ಕೊರಳಲು ತಿಳಿಸಿದೆಯಾ ರಂಜನ ಕರುಳನು ಕೊರಳಲು ತಿಳಿಸಿದೆಯಾ ಕರಿಯ ಮೊರೆ ಕೇಳಿ ಹರಿಯ ತಾ ಬಂದು ಮಕರಿಯ ಶೆವೆಯನ್ನು ತಿಳಿಸಿದೆಯಾ ಕರಿಯ ಮೊರೆ ಕೇಳಿ ಹರಿಯ ತಾ ಬಂದು ಮಕರಿಯ ಶೆವೆಯನ್ನು ತಿಳಿಸಿದೆಯಾ ಅರಿಯನೆಂತ ಗುಣ ರೂಪವೇ ನಿನ್ನ ಹರಿಯನೆಂತ ಗುಣ ರೂಪವೇ ನಿನ್ನ ಚರಣವನ್ನು ಮನದೊಳಗೆ ಪಠಿಸುತ್ತಲೇ ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ಭಕ್ತ ಶಿರೋಮಣಿ ಕುಶಲವೇ? ಭೀಷ್ಮ ದ್ರೋಣಾದಿಗಳು ಕ್ಷೇಮದಿಂದಿರುವರೆ? ಪರಮಾತ್ಮ ತಮ್ಮ ಅನುಗ್ರಹದಿಂದ ಸರ್ವರು ಕುಶಲ. ಆದರೆ ಈ ದೀನನ ಮೇಲೆ ದಯೆ ತೋರಿ ಇಂದಿಗೆ ತಮ್ಮ ದರ್ಶನವಿದೆಯಲ್ಲ. ತಮ್ಮ ಪಾದ ಧೂಳಿನಿಂದ ನನ್ನ ಜನ್ಮವು ಇಂದಿಗೆ ಸಾರ್ಥಕವಾಯಿತು. ಈ ನನ್ನ ಕುಟೀರವು ಪಾವನವಾಯಿತು ಪರಮಾತ್ಮ. ಇದರ ಪರಮಾತ್ಮ ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಸವಾಗಿ ಗಣಿತು ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡುವುದರ? ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ಅನುಸ್ವರೂಪಿಯಾದ ನಾನು ಕೊಡುವುದಾದರೂ ಏನಿದೆ ದೇವ? ನನ್ನನ್ನು ಪರೀಕ್ಷಿಸಿರುವೆ ಪರಮಾತ್ಮ. ಇದರ ಸದಾ ನನ್ನನ್ನೇ ಧ್ಯಾನಿಸುತ್ತಾ 40 ವರ್ಷಗಳಿಂದಲೂ ಈ ಪರ್ಣಕುಟೀರದಲ್ಲಿ ವಾಸ ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆಕೊಡುವ ಆಹಾರಗಳನ್ನೆಲ್ಲ ತ್ಯಜಿಸಿ ಗೋಮಾತೆಯ ಕ್ಷೀರದಿಂದ ಜೀವಿಸುತ್ತಿರುವ ನಿನ್ನ ಭಕ್ತಿಯು ನನಗೆ ತಿಳಿಯದೇ ಇದರ ಪಡವಿಯ ಭಕ್ತಿರೋ ಮೈನೆ ಪಡವಿಯ ಭಕ್ತಿರೋ ಬಲ್ಲೆ ಬೇಡು ಬೇಡು ಬಲ್ಲೆ ಬಾಕಿಯ ಬಾಜೆ ತವನೊಲಿಸಿದೆ ಬಾಕಿಯ ಬಾಜೆ ತವನೊಲಿಸಿದೆ ವ್ಯಾಪ್ತ ಪೋದರು ತಲೆ ಮಾತುರು ವ್ಯಾಪ್ತ ಪೋದರು ತಲೆ ಮಾತುರು ಚೇತನಿಗೆ ನೀತಿದ ವಿದುರಾ
ನನಗೆ ಏನಾದರೂ ಆಹಾರವನ್ನು ಕೊಡುವುದಿರಾ? ಪರಮಾತ್ಮ, ಈ ದೇಹವೇ ತಮ್ಮದಾಗಿರುವಾಗ ಗೋಮಾತೆಯ ಸ್ಥಿರವಲ್ಲದೆ ನನ್ನಲ್ಲಿ ಮತ್ತೇನಿರುವುದು ಪರಮಾತ್ಮ? ಇದರ ಪರಮಾತ್ಮ, ಕ್ಷೀರವೇ ನನಗೆ ಬೇಕಾದ ಆಹಾರವೇ ಅದಲ್ಲವೇ? ಹಿಂದೆ ಕುಚೇಲನ ಭಕ್ತಿಯಿಂದ ತಂದಿದ್ದ ಒಂದು ಇಡೀ ಅವಲಕ್ಕಿ ಸಾರವು ನನಗೆ ಇನ್ನೂ ಜ್ಞಾಪಕದಲ್ಲಿರುವುದು. ಹಿಂದೆ ನಾನು ರಾಮ ಅವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಆರಿಸಿ ಇಟ್ಟಿದ್ದಂಥ ಹಣ್ಣಿನ ರುಚಿಯನ್ನು ನಾನು ಇನ್ನೂ ಸಹ ಮರೆತಿಲ್ಲ. ಈಗ ನಿನ್ನಲ್ಲಿರುವ ಆ ಕ್ಷೀರವು ಅವೆಲ್ಲಕ್ಕಿಂತಲೂ ಮಿಗಿಲಾದಲ್ಲವೇ? ಎಲ್ಲಿ ಆ ಕ್ಷೀರವನ್ನೇ ಕೊಡುವುದರ? ಪರಮಾತ್ಮ, ಏನು ಹೇಳಲಿ ದೇವ, ಈಗ ತಾನೇ ಇಟ್ಟಿದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ ದೇವ. ಏನು ನನಗರ್ಪಿಸಿ ನೀನೇ ಪಾನ ಮಾಡಿದೀಯಾ? ಇದರ ನನಗರ್ಪಿತವಾದ ಮೇಲೆ ಅದರಲ್ಲಿ ಸ್ವಲ್ಪಾದರೂ ಉಳಿದಿರಬೇಕಲ್ಲವೇ? ಪರಮಾತ್ಮ, ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ಆ ಪಾತ್ರೆಯ ತಳಭಾಗದಲ್ಲಿರುವ ಹಾಲು ಪರಮಾತ್ಮ, ಈ ಪಾತ್ರೆಯ ತಳಭಾಗದಲ್ಲಿರುವ ಹಾಲು ತಮ್ಮ ತುದಿ ನಾಲಿಗೆಯು ನೆನೆಯುವಂತವಲ್ಲ ದೇವ. ಇದರ ನೋಡಿದೀಯಾ? ಪಾತ್ರೆಯ ತಳಭಾಗದಲ್ಲಿ ಹಾಲಿದ್ದರೂ ಸಹ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತ ಸುಳ್ಳುಗಾರನೆಯ? ಪರಮಾತ್ಮ, ಆ ಪಾತ್ರೆಯ ತಳಭಾಗದಲ್ಲಿರುವ ಹಾಲು ತಮ್ಮ ತುದಿ ನಾಲಿಗೆಯು ನೆನೆಯುವಂತಿಲ್ಲವಲ್ಲ ದೇವ. ಇದರ ಏಕೆ ನೆನೆಯುವುದಿಲ್ಲ? ಇದೋ ನೋಡು. ಇದರ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ನಿನ್ನ ಮನದಲ್ಲಿ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ. ನೀನು ಕೊಟ್ಟ ಕ್ಷೀರವು ನನಗೆ ತೃಪ್ತಿಯಾಗಿ ಭಕ್ತಿ ಎಂಬ ಕ್ಷೀರ ಸಾಗರವೇ ಹರಿಯುತ್ತಿರುವುದು ಅದು ಧನ್ಯನಾದನು ಪರಮಾತ್ಮ, ಧನ್ಯನಾದನು. ಸಾಗರಾಶಯನ ಕ್ಷೀರಸಾಗರಾಶಯನ ಸಾಗರಾಶಯನ ಕ್ಷೀರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಸಾಗರ ಶಯನ ಕ್ಷೀರಸಾಗರ ಶಯನ. ಪರಮಾತ್ಮ, ವಾಮನ ರೂಪದ ಬಲಿಹರ ನಿನ್ನ ನಾಮ ದ್ವಿದೇಹವೇ ಬಲು ಹಮರ. ಪರಮಾತ್ಮ, ವಾಮನ ರೂಪದ ಬಲಿಹರ ನಿನ್ನ ನಾಮ ದ್ವಿದೇಹವೇ ಬಲು ಹಮರ. ಅಮರನೊಳು ನೀ ಕರುಣೆಯ ತೋರಿದೆ, ಪಾಮರನೊಳು ನೀ ಕರುಣೆಯ ತೋರಿದೆ. ತಾಮಸ ನೀಡಿದ ದಾಮೋದರ, ತಾಮಸ ನೀಡಿದ ದಾಮೋದರ. ಸಾಗರ ಶಯನ ಕ್ಷೀರಸಾಗರ ಶಯನ ಕರುಣಾಕರ ಮುರಳೀಧರ ಪಾಲಿಸೈ ಸಾಗರ ಶಯನ ಕ್ಷೀರಸಾಗರ ಶಯನ ಸಾಗರ ಶಯನ ಕ್ಷೀರಸಾಗರ ಶಯನ. ಪರಮಾತ್ಮ, ಧನ್ಯನಾದನು ವಾಸುದೇವ, ಧನ್ಯನಾದನು. ಕ್ಷೀರಸಾಗರ ಶಯನಾದ ನೀನು
ನನ್ನನ್ನು ಇಂದಿಗೆ ಕೃತಜ್ಞನಾಗಿ ಮಾಡಿದೆ. ನಿಮ್ಮನ್ನು ಪಡೆದ ಆ ದೇವಕಿ ವಸುದೇವರೇ ಧನ್ಯರು ಪರಮಾತ್ಮ. ತಾವು ದಯ ಮಾಡಿದ ವಿಚಾರವನ್ನು ನಾನು ತಿಳಿಯಬಹುದೇ ದೇವ? ಪರಮಾತ್ಮ, ನಾನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ಭಕ್ತಿ ಎಂಬ ಭಾಷವು ನನ್ನನ್ನು ಇದುವರೆಗೂ ಎಳೆದು ತಂದಿತು. ನೀನೇನು ಸಾಮಾನ್ಯನೇ ವಿದುರ? ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿಡಿದನ್ನು ಪಡೆದೆ. ನಿನ್ನನ್ನು ಎಷ್ಟು ಕೊಂಡಾಡಿದರೂ ಸಾಲದು ಪರಮಾತ್ಮ. ಧರ್ಮವ ಅದಗೆ ಸುತರೋ ಸಧರ್ಮದೋ ಸುತರೋ ಸಧರ್ಮದೋ ನಾನೀಗ ನನ್ನ ಸೋದರತೆಯಾದ ಕುಂತಿ ದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ದುರ್ಯೋಧನ ಸಭೆಗೆ ಬರುವೆನು. ನೀನು ಸಹ ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವು ನಡೆಯುವುದು, ನೀನು ಸಹ ನೋಡುವೆ ಅಂತೆ. ನಮ್ಮ ಅಪ್ಪನೇ ದೇವ. ಇದರ ನೀನು ಬರುವಾಗ ನಿನ್ನಲ್ಲಿರುವ ಆ ಶೈವ ಧನಸ್ಸನ್ನು ಮರ್ಯಾದೆ ತೆಗೆದುಕೊಂಡು ಬಾ. ತಮ್ಮ ಇಚ್ಛೆಯಂತಾಗಲಿ ಪರಮಾತ್ಮ. ಬಹಳ ವೇಳೆ ಆಯ್ತು, ನಾನಿನ್ನು ಬರುತ್ತೇನೆ ಪರಮಾತ್ಮ. ಜಗದ ಜೀವನದಾತನು ನೀನೆ, ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ. ಪರಮಾತ್ಮ, ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಬಿಡಿಸುವ ಮೋಹನ ರೂಪ ದೇವಾ ಜಗದ ಜೀವನದಾತನು ನೀನೆ, ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ. ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಬಿಡಿಸುವ ಮೋಹನ ರೂಪ ದೇವಾ ಜಗದ.
ನಿಗಮಗೋಚರನೆ ನಿರ್ಮಲಾತ್ಮಕ ನಿನ್ನ ಪರಮಾತ್ಮ ನಿಗಮಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಾರೋ ಜಗದ ಜೀವದೊಳು ಬಲ್ಲವರಾರೋ ಜಗದ ಜೀವದೊಳು ಪವನಗೆ ಸಿಲುಕಿದ ಕ್ರಾಂತಿಯ ಮನುಜರು ಪವನಗೆ ಸಿಲುಕಿದ ಕ್ರಾಂತಿಯ ಮನುಜರು ಪವರೋಗವಂಜ ನೀ ಪರಿಪಾಲಿಪ ಭವರೋಗವಂಜ ನೀ ಪರಿಪಾಲಿಪ ಪರಮಾತ್ಮ ಜಗದ ಜೀವನದಾತನು ನೀನೆ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಸುವ ಮೋಹನ ರೂಪ ದೇವಾ ಜಗದ ಜೀವನದಾತನು ನೀನೆ ಜಗದ ಜೀವನದಾತನು ನೀನೆ ಭೂಮಂಡಲವಾಳ ಖಂಡ ಕೀರ್ತಿ ಪ್ರಚಂಡ ಛಲವಂಕ ಮಲ್ಲ ಚಕ್ರೇಶ್ವರ ಭೂಪರ ಭೂಪರ ಸರ್ಪರಾಜ್ಯದ ಸಪ್ತಸಹಸ್ರ ಹಾಡಿ ಧಿಕ್ಕರಿಸಿ ಭಾರ್ಖ್ಯ ಬಿಳಿಗಾಳಿಗೆ ಬೆಚ್ಚದೆ ಧರೆಯನ್ನೇ ನಡಗಿಸಿ ಪ್ರಚಂಡ ಖಂಡಿಗನಾಗಿ ಗರ್ಜನಿಸುತ್ತ ಕನಕ ರತ್ನ ಸೋಪಾನೊಳಗೂಡಿ ಕಣ್ಗಳಿಸುತ್ತಿರುವ ಪ್ರತಾಪ ಸಿಂಹ ಝೇಂಕಾರ ಮಾತ್ರದಿಂದ ತ್ರಿಭುವನ್ನೇ ಮೆಟ್ಟಿ ನಿಂತ ಮಹಾವೀರ ಅಸ್ತಿನಾದೀಶ್ವರ ಚಂದ್ರಕುಲ ಚಕ್ರೇಶ್ವರ ಈ ಪ್ರಚಂಡ ಕೌರವೇಶ್ವರ ನಿಟ್ಟಿಸಿರು ಬಿಡದೆ ನುಟ್ಟಿಸಿ ನೋಡುವ ಭಾರ್ಗವ ವಿಜಯಿ ಕುರುಪಿತ ಮಹಾಭೀಷ್ಮನಿಗೆ ನಮೋ ನಮಃ. ಗುರು ಪಾಂಡವರ ಸಹಸ್ರಾಯುಧವನ್ನು ಕಲಿಸಿ ಗುರು ವಂಶವೇ ಉತ್ತಂಗಕ್ಕೇರಿಸಿದ ಗುರುದೇವನಿಗೆ ನಮೋ ನಮಃ. ಗೋಮಾತೆಯ ಸೀರ ಗೋಪಾಲನಿಗೆ ಅತಿ ಸಾರ ಯದುಪತಿ ಭಕ್ತ ಶಿರೋಮಣಿ ಕುಶಲವೇ ಭಂಡ ಭೀಮನ ಗುಂಡಿಗೆಯನ್ನು ಚೆಂಡಾಡಿ ಗುಂಡಿಗೆ ರಕ್ತ ಪಾನ ಮಾಡಲು ಸದಾ ಸಿದ್ಧನಾಗಿರುವ ಎನ್ನದ ದುಸ್ಸಾಸನ ಅಗ್ರಜ ಎದುರಿದ್ದಾಳಿಯನ್ನು ಸಕ್ಕನ್ನು ಅಡಗಿಸಿ ಒತ್ತಿಗೆ ತೆಗೆದಿರುವ ಸಿಂಧುರಾಜ ಪರಶಿವನೊಡನೆ ಹೋರಾಡಿ ಕುಮಾರ ಸ್ವಾಮಿಯನ್ನೇ ಮೆಚ್ಚಿಸಿ ಕಾಲವಿದ ಧನಸ್ಸನ್ನು ಪಡೆದ ಎನ್ನ ಮಿತ್ರ ಕರ್ಣ ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಹಜಾರಿಕನಾಗದೆ ಅನುಪಮ ರಾಜಭಕ್ತಿ ತೋರಿ ಸಕಾಲಕ್ಕೆ ಸರಿಯಾಗಿ ಸೂಕ್ಷ್ಮ ಸಲಹೆಯನ್ನು ನೀಡುತ್ತಿರುವ ಎನ್ನ ಮಾವ ಶೇಖರಣೆ ನಿಮ್ಮೆಲ್ಲರನ್ನು ಪಡೆದ ಆನೆ ಧನ್ಯ ಒಳಗೂಡಿ ಬೆರವಿ ಕರ್ಣ ದುಸ್ಸಾಸರೊಡನೆ
ಘನ ಸಕುಳಿಯ ಬೆಂಬಲ ಎನಗಿದೆ ಹಡು ಪಟರೆನು ಶುದ್ಧ ಈ ಧೃತರಾಷ್ಟ್ರ ಕುಮಾರನಿಗೆ ಆಧಾರು ಸರಿಸಾಟಿ ಸಹೋದರ ಕರ್ಣ ಸಾಗರಿತ ಸಹೋದರ ಸಾರಚರಿತ ಸಹೋದರ ತಿರುಚಲಿ ಧರೆಯಲ್ಲಿ ಸುಖದಲ್ಲಿ ತಿರುಚಲಿ ಧರೆಯಲ್ಲಿ ಸುಖದಲ್ಲಿ ಈ ತ್ವರೆಯೊಟ್ಟು ಭಲರೆ 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 ಜಗರಿ ಕರ್ಣದು ಸಾಕ ಸಕುಣಿಯರಿಯರೆ ಸಹೋದರ ಕರ್ಣದು ಸಾಕನ ಸಕುಣಿಯರಿಯರೆ ಬೆಂಬಲ ಎನಗಿದೆ ಕರೆಯಲು ಬೆಂಬಲ ಎನಗಿದೆ ಕರೆಯಲು ಸಾಗಿ ಭುಜ ಫಲ ಪರಕ್ರಮ ತೋರೆ ಭುಜ ಫಲ ಪರಕ್ರಮ ತೋರಿ ಘನ ಮುದವನು ಹಠ ಮಾಡಿ ಹರಿಗಳ ಘರಗಳ ಸಿರಗಳ ಕಣ್ವೆ ಹರಿಗಳ ಘರಗಳ ಸಿರಗಳ ಕಣ್ವೆ ಹರಿಗಳ ಘರಗಳ ಸಿರಗಳ ಕಣ್ವೆ ಫಲರೆ ನರೆ ಬಸುತ್ತಿ ಈ ತ್ವರೆಯು ಫಲರೆ ಫಲರೆ ಬಹುಸ ಹಾಸದಿ ಫಲರೆ ನರೆ ಬಸುತ್ತಿ ಫಲರೆ ನರೆ ಬಸುತ್ತಿ ಫಲರೆ ನರೆ ಬಸುತ್ತಿ ಪಿತಾಮಹ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿಲ್ಲ. ರಾಜಕೋಶಾದಿಗಳನ್ನು ಕಳೆದುಕೊಂಡು ತಿನ್ನಲು ಅನ್ನವಿಲ್ಲದೆ ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರು ನ್ಯಾಚಿಕ್ಕಿಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದಂತೆ ನೋಡಿದಿರಾ? ಅರಣ್ಯದ ಅಟ್ಟಿಟ್ಟ ಅಟ್ಟಾಸವು ಎಷ್ಟ ಮಟ್ಟಿರುವುದು? ಈ ಅರಮನೆ ವಾಸಿಗಳ ಮುಂದೆ ಆ ಅರಣ್ಯವಾಸಿಗಳ ಅಟ್ಟಾಸವು ಏನು ಹಿಡಿಯಲಾರದು. ಅದು ಅಲ್ಲದೆ ನನ್ನ ಬಳಿಯಲ್ಲಿ 11 ಅಕ್ಷಯ ಸೇರುವುದು. ಅದರ ಹಿಡಿತಕ್ಕೆ ನಾವು ಸಿಕ್ಕಿದರೆ ಒಲಿಸಿದ ಅವನೇ ಕಾಲಿಗೆ ಬಹಳ ಉತ್ಸಾಹನ ಆ ಪಾಂಡವರ ರಣಕ್ಕೆ ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕರು ನಮ್ಮ ಅಗ್ರರಾಜನಾದ ಕರ್ಣನಿಲ್ಲವೇ? ಮಹಾಪ್ರಭು ಜಯವಾಗಲಿ. ಸಮಾಚಾರವೇನು? ಪುರುಷೋತ್ತಮರು ಬರುತ್ತಿರುವರು. ಏನು ಪುರುಷೋತ್ತಮನೇ? ಯಾರು ಪುರುಷೋತ್ತಮ? ಅವನು ಯಾರಿಗೆ ಪುರುಷೋತ್ತಮ? ನೆಟ್ಟಿಗೆ ನನ್ನರ ಮನೆಗೆ ಬಾರದೆ ಅವನ ಹುಟ್ಟುಗುಣಕ ನಸ್ಕೋಸವಾಗಿ ಕಾಶಿ ಪುತ್ರನ ಮನೆ ಹೋಗಿದ್ದಂತೆ. ಹೋಗದೆ ಭೋಜನಾದ ಭೀಷ್ಮ ದ್ರೋಣಾದಿಗಳಿವೆ ಅವರ ಮನೆಗೆ ಆದರೂ ಹೋಗಬಹುದಾಗಿತ್ತಲ್ಲ. ಚಚ್ಚೆ ಎಷ್ಟೇ ಅಲ್ಲಿ ಗೊಲ್ಲ, ಮಾತಿನ ಮಲ್ಲ, ಕೇಳುವಕ್ಕೆ ಬದಲೇ ಇಲ್ಲ. ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮನು
ಪಾಂಡವರ ರಾಯಭಾರಿಯಾಗಿ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತೇನೆ ಹೊರತು ಯಾಚನೆಗಲ್ಲ. ಚಿಕ್ಕಪ್ಪ ಇದ್ರು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂದು ಚಕ್ರವರ್ತಿ ಆದ ನಾನು ನಿನ್ನಿಂದ ಕೇಳಿ ತಿಳಿಯಬೇಕೆ? ಸಾಕು, ಸಮಯ ಕುಳಿತುಕೋ. ದುರ್ಯೋಧನ, ನ್ಯಾಯಕ್ಕೆ ಸರ್ವರು ಅಧೀನರು ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು. ಕೇಳು, ರೋಗಿಗೆ ಅಪತ್ಯವು ಎಂದಿಗೂ ರುಚಿಸುವಂತೆ ಅಪತ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪವಾಗಿರುವುದೆಂದಲೇ ಈ ರೀತಿ ಮಾತನಾಡುತ್ತಿರುವೆ. ಹಿರಿಯವನು ಓಚನನ್ನು ಸುಮ್ಮನಿದ್ದ ಮಾತ್ರಕ್ಕೆ ಆಶಾಸ್ಥಾನ ಎಂಬುದೇ ಗೌರವವಿಲ್ಲದೆ ಮಾತನಾಡ್ತಿರುವ ಸಹೋದರ, ಈ ಇದನ್ನು ಸಭೆಯಿಂದ ಹಾಜರು ಎಲ್ಲ ಹೋಗ್ತೀರೋ ಹೊಡತಲಗಲ್ಲೇ ದುರುಳ ಬೇರೆ ನುಡಿಗಳನ್ನು ಸೇರಿದ ಸಭೆಯ ಬೇರೆ ನುಡಿಗಳನ್ನು ಸೇರಿ ಹೊಡತಲಗಲ್ಲೇ ದುರುಳ ನೇಟಿ ತಿಳಿಯದೆ ಮಾತನಾಡುವೆ, ಪಾತಗಿತ್ತಿ ಪರಿಭಗುಳುತ್ತಲಿರುವೆ. ನೇಟಿ ತಿಳಿಯದೆ ಮಾತನಾಡುವೆ, ಪಾತಗಿತ್ತಿ ಪರಿಭಗುಳುತ್ತಲಿರುವೆ. ಪರಿಬರಿಯಿಂದಲೇ ಭ್ರಷ್ಟನ ಚೆನ್ನ, ಪರಿಬರಿಯಿಂದಲೇ ಭ್ರಷ್ಟನ ಚೆನ್ನ. ಅಲ್ಲನು ಮುರುವೆ ಜನದೊಳಗೆ, ಅಲ್ಲನು ಮುರುವೆ ಜನದೊಳಗೆ, ಅಲ್ಲನು ಮುರುವೆ ಜನದೊಳಗೆ. ಒಡತಲಗಲೆ ದುರುಳ ಬೇರು ನುಡಿಗಳನ್ನು ಸೇರಿದ ಸಭೆಯ ಒಡತಲಗಲೆ ದುರುಳ, ಒಡತಲಗಲೆ ದುರುಳ, ಒಡತಲಗಲೆ ದುರುಳ. ಎಲ್ಲ ಹೋಗಿದಿರ ನಮ್ಮ ಅಣ್ಣನನ್ನು ಹೋಗಿ ಬಂದಂತೆ ಮಾತನಾಡಿದರೆ ಈ ಗದಾದಂಡದಿಂದ ನಿನ್ನ ಅಲ್ಲನ್ನು ಮುರಿದು ಬಿಡುತ್ತೇನೆ. ಮೊದಲು ಈ ಸಭೆಯನ್ನು ಬಿಟ್ಟು ತನಗೂ ಪಾಪಿ ಆಚೆ. ಓ ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಆಚೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಆ ಭೀಮನು ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವನೆಂದು ಮಾಡಿದ ಪ್ರತಿಜ್ಞೆಯಾಗ ಆಗ ನಿನ್ನ ಉಳಿಸಬೇಕೆಂದು ಉಳಿಸಿದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಗೌರವೇಶ್ವರ, ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಪಡೆದುಕೊಂಡೆಲ್ಲ. ಆತನು ಧನುರ್ಧಾರಿಯಾಗಿ ನಿನ್ನ ಬೆಂಬಲಕ್ಕೆ ನಿಂತಿದ್ದರೆ ಈ 3 ಲೋಕದಲ್ಲಿ ನಿನ್ನನ್ನು ಜಯಿಸುವ ವೀರರು ಯಾರಿದ್ದರು? ಇದರ ಕರ್ಣ, ಈ ಇದರ ಗಟ್ಟಿಬಲಕ್ಕೆ ನೀನು ಸಹ ಹೆದರಿವೆಯಾ? ಶಿರವಂ ಥರಿಧೋ ಕರ್ಣ. ಗೌರವೇಶ್ವರ, ಶಿರವಂ ಥರಿಧು ಧರಣಿ ಗುಳಿಫೆನೆನುಥ ಸಪಥವ ನೀನಂತೂ ಪರೇಶ್ವರನ ಕುವರಂ ಮೆಚ್ಚಿಸಿ ಪರಮಯೇಶ್ವರನ ಕುವರಂ ಮೆಚ್ಚಿಸಿ ಹೊರ ಛಾಪವನಿಟ್ಟ ನಿನಗೆ ಸರಿ ಸಮರ್ಯಾರಿಯರೈ ಕರ್ಣ. ಕರ್ಣ, ಈ ಇದನ್ನು ಎಂದು ತಾನೇ ಬಿಲ್ಲ ಹಿಡಿದಿದ್ದ ಮಾಡಬಲ್ಲ, ಅಥವಾ ಈ ಬಿಲ್ಲಿನಿಂದ ಆಗಬೇಕಾದ ಸಹಾಯವಾದರೇನು? ನೀನು ಸುಮ್ಮಗಿರು. ಈಗ ಎಲ್ಲರೂ ಕೇಳಿರಿ, ಭೌತನಾಗಿರುವ ಕೃಷ್ಣನನ್ನು ಸಭೆಯೊಳಗೆ ಯಾರಾದರೂ ಎದ್ದು ನಮಸ್ಕರಿಸಿ ಆದರೆ ಕೂಡಲೇ ಸಭೆಯಿಂದ ಆಚೆ ತರಬಹುದು. ಎಚ್ಚರ! ಸಹೋದರ ದುಸ್ಸಾಸನ, ಎಲ್ಲಿ ನಮ್ಮ ಸೈನ್ಯಾಧಿಪತ್ಯ ಸಿದ್ಧವಾಗಿರುವುದೇ ಇಲ್ಲಿದ್ದ ಆ ಗೊಲ್ಲಕೃಷ್ಣನು ಬರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುತ್ತೇನೆ. ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನನಗೆ ನಮಸ್ಕರಿಸುತ್ತಿದ್ದರು. ಈ ದುರಾಂಕಾರಿ ದುರ್ಯೋಧನ ತಲೆತ್ತಿಯೂ ಸಹ ನೋಡದೆ ಕುಳಿತಿರುವನು. ಇರಲಿ, ನನ್ನ ಮಾಯೆಯಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಕಾಲಿಗೆ ಬಿದ್ದು ನಮಸ್ಕರಿಸುವಂತೆ ಮಾಡಬೇಕು. ಯೋಗ ಮಾಯೆ ಜಾಗೃತ. ಹೇಳಿ ಚಕ್ರವರ್ತಿ, ಹೇಳು. ಭೂಪ
ಗೋಪಾಲಕನಾದ ನೀನು ಗೋಪಾಲಕನಾದ ನನ್ನ ಕಾಲಿಗೆ ಬಿದ್ದು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದೇನಲ್ಲ. ಇಷ್ಟ ನಮಸ್ಕರಿಸೆಂದು ತಿಳಿಯಬೇಡ. ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣ ಇದೆಯೋ ಎಲ್ಲವೆಂದು ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸೆಂದು ತಿಳಿಯಬೇಡ. ಬಂದಿದ್ದಾಯ್ತು. ಕುಳಿತುಕೋ. ನಿನಗೆ ಗೋಪಿಕಾ ಸ್ತ್ರೀಯರ ನರ್ತನವೆಂದರೆ ಬಹಳ ಇಷ್ಟ ಅಲ್ಲವೇ? ಇದ್ದರೂ ಇರಬಹುದು. ಇದ್ದರು ಏನು ಇದ್ದೇ ಇದೆ. ಸ್ವಲ್ಪ ಮಟ್ಟು ನನ್ನ ಅರಮನೆಯ ವೈಭವವನ್ನು ನೋಡು. ಸೋಹಾನೋತ್ಸವನ ಪ್ರಾರಂಭವಾಗಲಿ. ನರ್ತನ ಆರಲ್ಲಿ ರಾಜನರ್ತಕರ ಬರಮಾಡಿ. ಕರುಣಾಳ ಕುರುಭೂಪರಾಜೇಶ್ವರ, ಕರುಣಾಳ ಕುರುಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕರುಣಾಳ ಕುರುಭೂಪರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ, ಸೋದರ ಮಾವನ ಇದಿ ಚತುರ, ಕೌರವ ಸೋದರ ಮಾವನ ಇದಿ ಚತುರ, ಸೋದರ ಇದಿ ಚತುರ, ಸೋದರ ಮಾವನ ಇದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, 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 ಎಲ್ಲವ ಸಿಂಧರಾಜ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಕರುಣಾಳ ಕುರುಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕರುಣಾಳ ಕುರುಭೂಪರಾಜೇಶ್ವರ.
ನೀಲವರ್ಣಧಾರಿ ಚೆಲುವ ನೀಲವರ್ಣಧಾರಿ ಚೆಲುವ ಕೊಳಲನಾದಕ್ಕೆ ಜಗವ ಕೊಳಲನಾದಕ್ಕೆ ಜಗವನ ಮರುಳುಗೋಳಿಪ ಹರಿ 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 ಅಧೋ ಇಷ್ಟ ಅರ್ಥಕ್ಕೆ ಮಧ್ಯಮೆ ಆಡು ಕೃಷ್ಣನಿಗಿವನು ಕಡುವೈರಿ ನಪ್ಪ ಕೃಷ್ಣನಿಗಿವನು ಕಡುವೈರಿ ನಮ್ಮ ಅಸ್ತಿನಪುರದೊಡೆಯ ಗದದಾರಿ ಕೃಷ್ಣನಿಗಿವನು ಕಡುವೈರಿ ನಮ್ಮ ಅಸ್ತಿನಪುರದೊಡೆಯ ಗದ ಕರುಣಾಳ ಕುರುಭೂಪರಾಧೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಕರುಣಾಳ ಕುರುಭೂಪರಾಧೇಶ್ವರ ರಾಜೇಶ್ವರ ರಾಧೇಶ್ವರ ರಾಧೇಶ್ವರ ನೀನು ಬಂದ ಸಮಾಚಾರವ ತಿಳಿಸು. ಗೌರವೇಶ್ವರ, ನೀನು ಸಮ್ಮತಿಸುವುದಾದರೆ ನಿನಗೊಂದು ಹಿತೋಕ್ತಿಯನ್ನು ತಿಳಿಸಬೇಕೆಂದು ಬಂದಿರುವೆನು. ಯಥಾರ್ಥಿ ರಾಜ್ಯದ ವಿಚಾರವನ್ನು ಬಿಟ್ಟು ಏನ್ ಬೇಕಾದ್ರೂ ಕೇಳು, ಶಿರಸಾವಹಿಸಿ ನಡೆಸಿಕೊಡುವೆನು. ಗೌರವೇಶ್ವರ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರ್ತನೇ ಇರಲಿಲ್ಲ. ಪಾಂಡವರು ಯೋಜಾಡು ನಾಡಿ ಕಾಡಿಗೆ ಹೋದಾಗಲೇ ರಾಜ್ಯದ ಮೇಲೆ ಹಕ್ಕುಬಾಧಗಳು ಮುಗಿದು ಹೋದವು. ಪುನಃ ಅದನ್ನು ಹೊಂದುವುದಾದರೆ ಏನಕ್ಕಿಷ್ಟ? ಕುರುವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿವಸ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಲಾಲಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವಗಳನ್ನೆಲ್ಲ ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಆ ರೀತಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ. ಈ ಪವಿತ್ರವಾದ ಭರತಭೂಮಿಯನ್ನು ಶಾಂತಿ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರು ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವರು? ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಸತ್ಯವಂತರು ಧರ್ಮಶೀಲರಾದ ಪಾಂಡವರು
ತಮ್ಮ ಪ್ರತಿಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಇನ್ನು ನೀವು ಮಾಡಿದ ವಾಗ್ದಾನದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು ಕೇಳುತ್ತಿರುವುದಲ್ಲದೆ, ನೀವು ಮಾಡಿದ ವಿಷಭೋಜನ, ಲಾಕ್ಷ ಗೃಹದನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾವರಣ, ಇಂಥ ಮಹಾಪಾಪಗಳನ್ನೆಲ್ಲ ಪಾಂಡವರು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂಥ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳು, ಕರ್ತವ್ಯಗಳನ್ನು ನಿರ್ಣಯಿಸುವುದು ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ, ನೀವು ಪಾಂಡವರು ಅಣ್ಣ ತಮ್ಮಂದಿರಲ್ಲವೇ? ನಿಮ್ಮಲ್ಲಿ ದುರ್ಯೋಧನಿಗೆ ವಿರೋಧ ಏಕೆ? ದುರ್ಯೋಧನ ಬಿಟ್ಟು ಅನ್ನಲ್ಲಿ ಮಂತ್ರಿ ಮಾಡ್ತಿ ಬಾಳುವುದು ಬೇಕು. ಇದೇ ನನ್ನ ಅಭಿಮತ. ಕೊಡವಿ ಬಾಲ ಕೊಡವಿ ಬಾಲ ಸಮರದಿಂದ ನಮಗೆ ಎಡು ಬರುವುದೈ ಸಮರದಿಂದ ನಮಗೆ ಎಡು ಬರುವುದೈ ಸಂಧಿಯ ಸಾಧಿಸಿ ಕೊಡವಿ ಪರಮ ಪುರುಷಾರಿಯ ಮರೆತು ಪರಮ ಪುರುಷಾರಿಯ ಮರೆತು ಬಾಳದು ಧರ್ಮನಿ ಅರಿತು ಬಾಳು ಬಡವಿ ಕೌರವೇಶ್ವರ, ಶ್ರೀಕೃಷ್ಣ ಪರಮಾತ್ಮನ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಆದುದರಿಂದ ಆ ಧರ್ಮಿಷ್ಠರಾದ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಆದರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ ಯಾರದು? ಚಿಕ್ಕಪ್ಪ ಇದ್ರ ಮಹರ್ಷಿಯರು ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು, ನನ್ನದು ಅರಣ್ಯ ರೋದನವೇ.
ಆದರೆ ಏನು ಮಾಡುವುದು? ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ಹಿರಿಯರು ಹೇಳಿದ್ದಾರೆ. ಆದರೆ ಕೆಡವರನ್ನು ಕಂಡರೆ ಬುದ್ಧಿ ಹೇಳುವುದು ನಮ್ಮಂಥವರ ಕರ್ತವ್ಯ. ಕೇಳು, ಸುಖ ಸಂಪತ್ತುಗಳು ಶಾಶ್ವತವಲ್ಲ. ಎಲ್ಲ ಸಾಮ್ರಾಜ್ಯವನ್ನು ನೀನೇ ಅನುಭವಿಸು. ಆದರೆ ನಿನಗಿಷ್ಟವಾದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ನೀಡು. ಇದೇ ನನ್ನ ಅಭಿಮತ. ಎದುರ ಈ ರೀತಿಯನ್ನು ಆ ಪಾಂಡವರಿಗೆ ಏಕೆ ಹೇಳಬಾರದು? ನಿನಗಾಗಲಿ, ಪಿತಾಮಹನಿಗಾಗಲಿ, ಜ್ಯೇಷ್ಠನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುತ್ತವೆ. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತ ದೇವಗಳು ನಿಮ್ಮ ಸ್ವಭಾವಕ್ಕೆ ಸರಿಯಾದ ಹೇಳಿದೆ. ಇಷ್ಟ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಸಾಂಗ ರೂಪದಲ್ಲಿ ಬಿಡಿದೆ. ಆದರೆ ಈ ನಿನ್ನ ಹೊರಡು ಮಾತುಗಳಿಗೆ ಹಡಂಬಡುವ ಬುದ್ಧಿನ ಮಾತ್ರ ನಾಲಾರ ಈ ದುರ್ಯೋಧನು. ಇದು ಶುದ್ಧ ಶತ್ರು ರಕ್ತವೇನಃ ಸ್ವಾಭಿಮಾನ ಸೂರತೆಯ ಹೊಳಕು ನೀರಲ್ಲ ಕಿಷ್ಟ, ಹೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ ಕೌರವೇಶ್ವರ? ಪರಿಭ್ರಮೆಯಿಂದಲೇ ಪಡದಿರು ಮನುಜ ಪರವಾಸುವ ನೀ ಬಯಸಿ. ಪರಿಭ್ರಮೆಯಿಂದಲೇ ಪಡದಿರು ಮನುಜ ಪರವಾಸುವ ನೀ ಬಯಸಿ. ಕರಿಯರ ಸತಿಗೋ ಕರೆ ಬಾಂಧವನೇ, ಕರೆಯರ ಸತಿಗೋ ಕರೆ ಬಾಂಧವನೇ, ಅರಣ್ಯ ಕಾಲ ಕಾಯುವನ. ಮರಣ ಕಾಲದಿ ಕಾಯುವನ. ಪರಿಭ್ರಮೆಯಿಂದಲೇ ರದಿರು ಮನುಜ ಪರವಸುವ ನೀ ಬಯಸಿ. ಗುಣಕ್ಕೆ ಮುನ್ನ ನಿನಗವರ ಜನನಕ್ಕೆ ಮುನ್ನ ನಿನಗವರ ನೀನಾಗವರಿ ಕೇಳ ಗೌರವ. ನೀನಾಗವರಿ ಕೇಳ ಗೌರವ. ತಲೆಯರ ಸತಿ ತನಕ ಅನುಸರಿಸುವರೋ. ತನುವಿನ ತನಕ ಅನುಸರಿಸುವರೋ. ಕಡೆಯಲ್ಲಿ ಹೋಗದೆ ಆಗುವಿಕೆ. ಕಡೆಯಲ್ಲಿ ಹೋಗದೆ ಆಗುವಿಕೆ. ಪರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರವಾಸುವ ನೀ ಬಯಸಿ. ನೀ ಬಯಸಿ, ನೀ ಬಯಸಿ, ನೀ ಬಯಸಿ. ಇಷ್ಟೊಂದು ಅಪಮಾನವೇ ಕೌರವೇಶ್ವರ? ಇದು ನಿನ್ನ ದುರಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನವೇ ಸರಿ. ಚೆನ್ನಾಗಿ ಆಲೋಚಿಸು ಕೌರವೇಶ್ವರ, ಚೆನ್ನಾಗಿ ಆಲೋಚಿಸು. ಸಾಕ್ಷ್ಯ ಮಾಡುವುದನ್ನು ಮಾಡ್ಕೊಡಪ್ಪ. ಏನಂದ್ರೆ ನಮ್ಮದು ದುರಗ್ರಹದ, ದುರಂಕಾರದ, ದುಸ್ಸವಾಸದ, ದುರಾಶ ದುರಭಿಮಾನವೇ. ಸಾಕ್ಷ್ಯ ಮಾಡು. ಆಗಲ್ಲ ಕಿಷ್ಟ. ಹೇಳಿದರೆ ಕೇಳು. ಈ ಕೆಚ್ಚನೆ ಕೌರವನನ್ನು ಹಚ್ಚಿ ಹಾಕಬೇಕೆಂದಲ್ವೇ ಆ ನಿನ್ನ ಭೀಮ. ಅದು
ವೀರನಾದ ಎನ್ನ ಮಿತ್ತ ಕರ್ಣನನ್ನು ಉಳಿಸಬೇಕೆಂದಲವೇ ಆರಿದ ಕುನ್ನಿ ಪಾಠ ಅದು ದುರಂಕಾರ ಬೆಕ್ಕೆಟ್ಟಿ ದಿಕ್ಕಾಪಾಲಾಗಿ ನಿನ್ನಂತ ಕಪಟಿಯ ಸ್ನೇಹವನ್ನು ಬೆಳೆಸಿದ್ದಾರೆ. ಆ ನಿನ್ನ ಏಡಿ ಪಾಂಡವರು ಅದು ದುರಭಿಮಾನ ಉತ್ಸಾವಾಸ. ನಾವೇ ಸಮರ್ಥರು ಜಯಶೀಲರು ಎಂಬುದಾಗಿ ಛಂಬ ಕೊಚ್ಚಿಕೊಟ್ಟಿದ್ದಾರೆ. ಆ ಪಾಂಡವರು ಅದು ದುರಭಿಮಾನ. ಹೆಚ್ಚೇನು ಕಿಷ್ಟ ನೀವು ಯಾರೇ ಏನೇ ಹೇಳಿದ್ರು ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು, ಚಲಿಸುವುದು ಹೆಲ್ಲ. ಒಮ್ಮೆಗೆ ಕೊಂಟ ಕೋಸದಿಂದ ಯಾವ ಪ್ರಯೋಜನವಿಲ್ಲ. ಬಂದ ಧಾರ ಒಟ್ಟು ಹೋಗು. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಒಂದು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಓಪಾಕಿ ಜ್ವಾಲೆಯು ಎಂತಹ ಯುದ್ಧ ಬೀರು ಮಾತುಗಳಿಂದ ಪ್ರಯೋಜನವಾಗುವುದಿಲ್ಲ. ಏಡಿ ಬಾಳುವುದು ಬೇಡ ಬೇಡ ಬೇಸರವ. ಏಡಿ ಬಾಳುವುದು ಬೇಡ ಬೇಡ ಬೇಸರವ. ಬೇಡ ಬೇಡ ಬಲು ಬೇಸರವ. ಬೇಡ ಬೇಡ ಬೇಸರ. ಹಾಡು ಕೊರೆಯಲು ಕಾಡಿದೋಗಲಿ ಸೇರಲಾಗಲಿ ರಾಜನು. ಹಾಡು ತೊರೆಯದು ಕಾಡಿಲೋಗಲಿ ಸೇರಲಾಗಲಿ ರಾಜನು. ಕಷ್ಟ ಪಾಂಡುರು ಎಂದಲ್ಲಿ ಬೆಟ್ಟಿ ಮೆರೆಯಿ ನರೆಯೊಳಗೆ. ಬೆಟ್ಟಿ ಮೆರೆಯಲಿ ನರೆಯೊಳಗೆ. ಬೆಟ್ಟಿ ಮೆರೆಯಿ ನರೆಯೊಳಗೆ. ಏಡಿ ಪಾಂಡುರು ಕೂಡಿ ಮಾಡುವುದು ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬೇಸರವು. ಒಕ್ಕಿ ಬರುವ ಆಕ್ರೋಶವನ್ನು ಮೆಟ್ಟಿಲವಿಲ್ಲಬಲ್ಲೆ. ಎದುರು ಬಿದ್ದು ಎದುರಾಳಿಗಳನ್ನು ಒಕ್ಕಲರಿಸಬಲ್ಲೆ. ಆದರೆ ಎಂಥ ನುಡಿ ಮಾತುಗಳನ್ನು ಮಾತ್ರ ಸಹಿಸಲಾರೆ. ಲೆಕ್ಕೆಟ್ಟು ದಿಕ್ಕಾಪಾಲಾಗಿರುವ ಆ ನಿನ್ನ ಪಾಂಡವ ಸೇನಾ ಸಮೂಹವನ್ನು ಹೊಲಕ್ಕೆ ಬಿಡಲ್ಲ. ಗಂಡುಗಲುಗಳು ನಾವೆಂದು ತಿಳಿ. ಆ ನಿನ್ನ ಬಂಡ ಭೀಮನ ರಂಡವನ್ನು ಚಂಡಾಡಿ ಬಿಸಿ ರಕ್ತಪಾನ ಮಾಡದೆ ಕೊನೆಗೊಳ್ಳದು. ಹೀಗಿರುವಾಗ ಎದುರು ಬಿದ್ದ ಎದುರುಗಾಳು ಹೋಗು. ಸಮರವೇ ಸಿದ್ಧ. ಈ ಸಿಂಧುರಾಜನಿಗೆ ಶಾಂತಿ ಶಾಂತಿ ಇನ್ನೆಲ್ಲಿ? ಹೋಗು ಹೋಗು. ಸಮರಕ್ಕೆ ಸಿದ್ಧ, ಸಮರಕ್ಕೆ ಸಿದ್ಧ. ಕಾರಣ ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಅಗಿಯ ತೀರದ ಹೊರತು ಈ ರಾಧನಿಗೆ ಮುಷ್ಟಾನ್ನವು ರುಚಿಸುವುದಿಲ್ಲ. ಯದುಪತಿ, ಈ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗಲ್ಲ. ಕಾರಣ ನೀನು ಸಹ ಅವರಂತೆ ಮಾತನಾಡುತ್ತಿರುವೆ. ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕೆ ಈ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯತ್ನಿಸುತ್ತಿರುವೆ.
ಇದೆಂತ ಸ್ವಾರ್ಥಾಭಿಮಾನ ಕರ್ಣ. ವಾಸುದೇವ, ನನ್ನದು ಸ್ವಾರ್ಥಾಭಿಮಾನವೇ. ಆಗಲ್ಲ, ಹೇಳುವೆನು ಕೇಳು. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ವಾಸುದೇವ. ದೂತನಾಗಿರಲು ಏಕಿ ದಾತನಾರೋ ಇತವ ಮರದೊಡ ಕೆಣಕ್ಕೆ ಫಲಿಸುವುದು ಮುನ್ನ ಬರುವುದು ತೀರ ಸಮರ. ವಾಸುದೇವ, ಸಲ್ಲದು ನಿನಗೆ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ಬಲ್ಲವನೇ. ಗಣಗಳು ಸೆಣಸದೆ ತನೆಯರು ಗಣಗಳು ಸೆಣಸದೆ ಸಂಧಿಯ ನಾಟಕ ಆಡಲು ವಾಸುದೇವ. ಸಂಧಿಯ ನಾಟಕ ಆಡಲು ಸಲ್ಲದು ಬಲ್ಲವನೇ. ಹಠವಂತರು ನಾವು ಕೃಷ್ಣ ಕೃಷ್ಣ ವಾಸುದೇವ. ಹಠವಂತರು ನಾವು ದುರದಳು ಮಾತನ ನಿರತಡಿಸುವೆ ದುರದಳು ಮಾತನ ನಿರತಡಿಸುವೆ ಅಲ್ಲದು ವಿಷಯವ ಅಲ್ಲವನೇ, ಅಲ್ಲದು ವಲ್ಲಭನೇ. ನನ್ನದು ಸ್ವಾರ್ಥಾಭಿಮಾನವೇ. ಆಗಲ್ಲ, ಹೇಳುವೆನು ಕೇಳು. ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನಿಂತಲ್ಲಿ ನನ್ನ ತನು ಮನಗಳನ್ನು ಅರ್ಪಿಸುವ ನನ್ನ ಸ್ವಾರ್ಥವೇ, ನನ್ನ ಸ್ವಾಭಿಮಾನವೇ ಎಷ್ಟ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಬಲೆ ಅಂಗಾಧಿಪ ಬಲೆ. ಯಾದವಾಗ್ನಿಯ ಕಂಠವು ಬಿಗಿದಂತಾಯ್ತು ಕರ್ಣ. ಇನ್ನು ಯುದ್ಧವೇ ಸಿದ್ಧ. ಓಹೋ, ಮೇರಿ ಮೇರಿತು ಮತೋನ್ಮತರಾದ
ಮತೋನ್ಮತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳಲು ಆಲೋಚಿಸುತ್ತಿರುವ ಭಾರತ ಭೂಮಿ ರಾಕರಿಸಿದಿರೈ ಭಾರತ ಭೂಮಿ ರಾಜ ತನು ಜಾತರ ತನು ಜಾತರ ತರೆಯ ನಿತ್ತು ಜಾತಿ ಪಡೆ ತರೆಯ ನಿತ್ತು ಜಾತಿ ಪಡೆ ತರೆಯವನೇ ನೀಗಿನಿ ಸೈರಣೆಯಂತಾಳೈ ವೈರವನೇ ನೀಗಿನಿ ಸೈರಣೆಯಂತಾಳೈ ಬಾಳೈ ಪಲು ತನ್ಮನೆ ಹೊರಗುಣಯುತ ನೀಗಿ ಬಾಳೈ ಪಲು ತನ್ಮನೆ ಗುಣ ಚರಿತ ಗುಣಯುತ ನೀ ತಲೆಯ ಭಾರತ ಭೂಮಿ ಸಹಕರಿಸಿದಿರೈ ಭಾರತ ಭೂಮಿ ಈ ನಿನ್ನ ಗುರಿ ಹಿರಿಯರು ಸಹೋದರರು ಇವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು ಕೌರವೇಶ್ವರ. ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲವನ್ನು ಏಕೆ ಧ್ವಂಸಗೊಳಿಸುವೆ? ಪಾಂಡವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ ನಿಮ್ಮಗಳ ಸಲುವಾಗಿ ಮುನ್ನೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉತ್ತರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ರಾಜ? ಆ ಪಾಂಡವರು ಜೂಜಾಟನಾಡಿ ಸೋತು ಕಾಡಿಗೋಗಿದ್ದು ನನ್ನ ತಪ್ಪೆ. ಸತ್ಯ ಧರ್ಮ ಪರಿಪಾಲನೆಗಾಗಿ ಅಜ್ಞಾತ ವನವಾಸ ಮಾಡುದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಕೇಳು. ವಿಸ್ತಾರವಾದ ಸಾಮ್ರಾಜ್ಯ ಶಾಸನ ಮಾಡಲು ಈ ದುರ್ಯೋಧನ ಹೊರತು ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪಾಂಡವರು ಶಾಂತಿ ಧರ್ಮ ಇವುದೇ ಆ ಏಳಿ ಪಾಂಡವರಲ್ಲಿ ಇಷ್ಟ. ಶಾಂತಿ ಧರ್ಮ ಇವುದೇ ಆ ಏಳಿ ಪಾಂಡವರಲ್ಲಿ ರೂಢಿಯೋಳವ ನಿಂತು ತೀರ ನೆನಿಪರೈ ಮೂಢತನವಿದಲ್ಲವೇ ಈ ಸಂಧಿಯಾ ಭಯಕ್ಕೆ ಇಷ್ಟ. ಅರಿತು ನೀನಿದನ್ನೆಲ್ಲವಾ ಅರಿತು ನೀನಿದನ್ನೆಲ್ಲವ ಭ್ರಾಂತಿ ಮೂಡಿಸಿದೆಯಾ ಮುಕುಂದ ಮುಕುಂದ. ಇಷ್ಟ ಪಾಂಡವರಿಗೆ 5 ಊರುಗಳ ಇಷ್ಟ. ಇಂದ ಭಿಕ್ಷಾಟ ಮಾಡುತ್ತಿರುವ 50 ಊರುಗಳು ಸಿದ್ಧವಾಗಿವೆ. ಆ ಪಾಂಡವರು ಅಲ್ಲಿಗೆ ಹೋಗಲೇ ಭಿಕ್ಷಾ ಪಾತ್ರಗೊಳಿಸುತ್ತೇನೆ. ಆ ಧರ್ಮವೀರವಾದ ಪಾಂಡವರಿಗೆ ಭಿಕ್ಷಾವೃತ್ತಿಗೆ ಏಕ್ಯವಾದ ಜೀವನ. ಧರ್ಮವೀರವಾದ ಆ ಪಾಂಡವರಿಗೆ ಭಿಕ್ಷಾವೃತ್ತಿಗೆ ಏಕ್ಯವಾದ ಜೀವನ. ಅವರ ಕೈಗಳಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯ ಒಪ್ಪಿಸಬಹುದ ನನ್ನಿಂದ ಹೌದು. ಯುದ್ಧದ ಭಯವನ್ನು ತೋರಿದೆಯ ಜನಾರ್ದನ. ಯುದ್ಧವು ಕ್ಷತ್ರಿಯರ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನಿಂದ ಭಯಪಡಲಾರ, ಭಯಪಡಲಾಗದು, ಭಯಪಡುತ್ತಿಲ್ಲ. ಸ್ಥಿರನಾಗು ದುರ್ಯೋಧನ, ಸ್ಥಿರನಾಗು. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ.
ರಾಜಸಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಪಟದೀತಿ ಕೇಳಿದ್ದನ್ನು ಮರೆತೇ ಕೌರವೇಶ್ವರ. ಸೋದರರ ಪತ್ನಿಯೆಂದರಿಯದೆ ತುಂಬಿದ ರಾಜ್ಯಸಭೆಯಲ್ಲಿ ಎಳೆದು ತಂದು ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತಕಾಲ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನೆಂದರು. ಬಾಣಾವತಾರದಲ್ಲಿ ಅರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ ಕೌರವೇಶ್ವರ. ಈಗಲೂ ದುಡುಕಬೇಡ. ಭೀಮನಿಗೆ 1 ಗ್ರಾಮವನ್ನಾದರೂ ಕೊಟ್ಟು ಸಂತೈಸು, ಅಷ್ಟರಲ್ಲಿ ತೃಪ್ತಿಯಾಗುವರು. ಈ ಹಿರಿಯರಾದ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ತೊಡಗಿರುವ ನಿನ್ನಂಥವನಿಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ. ಮಾಧವ ಮುಖಂಧ ನಿನ್ನ ಅಂತರಾಗವನ್ನು ಅರ್ಥ ಮಾಡಿಕೊಂಡ ಈ ಛಲದಕ್ಕ ಬಲ್ಲದು. ಜನರ ದೃಷ್ಟಿಯಲ್ಲಿ ಬುದ್ಧಿಹೀನಾದರೂ ನಿನ್ನ ದೃಷ್ಟಿಯಲ್ಲಿ ಬುದ್ಧಿಹೀನಲ್ಲ. ಕೇಳು ಕೃಷ್ಣ, ಕೇಳು. ಕೆಟ್ಟರೂ ಸರಿಯ ಕಟ್ಟ ಕಳೆದಾಗಿ ಹಾಡಿಗಟ್ಟಬೇಕೆಂದು ಕಟ್ಟಿಡಿದ ಈ ಚಚ್ಚಾಳು ಕವರನ್ನು ಕಂಡು ಕೇಕೆ ಹಾಕಿ ನೆಕ್ಕಲ್ಲ ಅವನಿಂದ ಪಾಂಡವರು ಆಚಾಡಿ ಅಂದೇ ತೊಟ್ಟ ಕೃಷ್ಣ ಈ ಛಲವನ್ನ ಭೂತ ಪೇತ ಪಿಚಾತಿ ಒಡೆನಾದ ಭೂತ ನಾಟ್ಯೇಶ್ವರೇ ಕಾಲ್ ಕೇಳಿ ಕದನಕ್ಕೆ ನಿಂತರೂ ಸರಿಯೇ. ವಂಶದಿಂದ ಉದ್ವಿತವಾದ ಈ ಕುರು ಸಾಮ್ರಾಜು ರಕ್ತದ ಮಡಿಯಲ್ಲಿ ಕೊಚ್ಚಿವಾದರೂ ಸರಿಯೇ. ಅಷ್ಟೈಶ್ವರ್ಯ ಅಭಿಮಾನಿ ಪದರ ನಾಡು ಮಾಸರದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಳೆ. ಅಡ್ಡ ಮಾಡಿ ಅಡ್ಡ ಮಾಡಿ ಛಲವನ್ನು ಬಿಡದೆ ಕೊಡಲು ಛಲವನ್ನು ಬಿಡದೆ ಛಲ ಛಲವ ಜಯಿಸಿ ಹಡು ಕೊನೆಯ ಮಾತು ಹಡುವು ಇಷ್ಟ ಛಲ ತೊಟ್ಟು ಮಾಡನು ಎಂಥ ಖಡ ಖಡಿ ಸತ್ತರ ಸಾಹಿತ್ಯ ಬದುಕಿದರೆ ಸಾಮ್ರಾಜ್ಯ ಹಾಗೂ ಯುದ್ಧಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಸಿದ್ಧ ಮಾಡಿಕೊಂಡು ಅವನ್ನ ಬ್ರಹ್ಮಾಂಡಗೊಳಿಸಿಬಿಡು. ಕಡೆಗೂ ನನ್ನ ಮಾತನ್ನು ನಿರಾಕರಿಸಿದೆಯಾ ಕುರುಕುಲದ ಕಳಂಕ ಸ್ವರೂಪಣೆ. ಪುರಸ್ಕರಿಸ ಸಂದೇಶವನ್ನು ತಿರಸ್ಕರಿಸುವುದು ಅನುಚಿತವೇ? ಯಧ್ವಂಸಕ ಕಳಂಕ ಸ್ವರೂಪನೆ. ಆಗ್ರಜ, ಇದು ಕೌರವರ ರಾಜ್ಯಸಭೆಯಲ್ಲ, ಪಾಂಡವನಂದನ ಮಿತ್ರ ಕೂಟ. ಏ ವೃತ್ತರು ನಿನ್ನ ಅನ್ನವನ್ನು ತೆಂದು ಪರಿಪುಷ್ಟರಾದ ಏ ವೃತ್ತರು ನಿನ್ನ ನಿಂದನೆಯನ್ನು ಹೇಗೆ ತದೇಕ ಚಿತ್ತರಾಗಿ ಕೇಳುತ್ತಿರುವರು. ಎಂಥ ಸಮಯವು ದೊರಕಿದರೆ ಇವರು ಸಹ ಎಂಥ ದ್ರೋಹವನ್ನೇ ಸಿಗುವುದಿಲ್ಲ. ಎಡೆ ಅಗ್ರಜ, ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ಎಡೆ ಸಹೋದರ, ಈ ಶತ್ರುಗಳ ಮಧ್ಯೆ